ಪ್ರಿಯ ವೀಕ್ಷಕರೇ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿರುವಂತೆ ಮೊಬೈಲ್, GPS, ರಾಡಾರ್, ಸ್ಯಾಟಲೈಟ್ ವ್ಯವಸ್ಥೆ ಇಂದಿನ ಕಾಲದಲ್ಲಿ ಇರಲಿಲ್ಲ. ಆದರೂ ಸಮುದ್ರದಲ್ಲಿ ಮೀನುಗಾರರು ಮೀನುಗಳನ್ನು ಹಿಡಿದು ದಡ ಸೇರುತ್ತಿದ್ದರು. ಸಮುದ್ರದಲ್ಲಿ ಜನರು ಪ್ರಯಾಣ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಒಂದು ದೇಶದಿಂದ ಇನ್ನೊಂದು ದೇಶಗಳ ಜೊತೆ ಸಮುದ್ರದ ಮೂಲಕ ವ್ಯಾಪಾರ ನಡೆಯುತ್ತಿತ್ತು. ಹಾಗಾದರೆ ಆ ಹಡಗುಗಳು ಹೇಗೆ ನಿಖರವಾಗಿ ಪ್ರಯಾಣಿಸಿ ದಡವನ್ನು ಸೇರುತ್ತಿದ್ದವು ಎಂಬುದನ್ನು ನಮ್ಮೆಲ್ಲರನ್ನು ಕಾಡುತ್ತಿರುವ ಪ್ರಶ್ನೆ. ಹೌದು ವೀಕ್ಷಕರೇ, ನಾವು ರಸ್ತೆಯ ಮೂಲಕ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅಕ್ಕಪಕ್ಕದ ಊರಿನ ಹೆಸರು, ಮುಂದಿನ ಊರು ಯಾವುದು, ಎಷ್ಟು ದೂರ ಇದೆ ಎಂದು ನಮಗೆ ಸುಲಭವಾಗಿ ಗೊತ್ತಾಗುತ್ತದೆ. ಆದರೆ ಒಂದು ಸಲ ಯೋಚಿಸಿ, ಸಮುದ್ರದ ಮಧ್ಯೆಯಲ್ಲಿ ರಾತ್ರಿ ಸಮಯದಲ್ಲಿ ಹಡಗಿನಲ್ಲಿ ನೀವು ಇದ್ದೀರಿ ಎಂದು ಅಂದುಕೊಳ್ಳಿ. ಆಗ ನಿಮಗೆ ಸುತ್ತಲೂ ಕತ್ತಲು, ಬರೀ ಸಮುದ್ರ ಅಲೆಗಳ ಸೌಂಡು ಮಾತ್ರ ಕೇಳಿಸುತ್ತದೆ. ಹಾಗಾದರೆ ಆ ಸಮಯದಲ್ಲಿ ನೀವು ದಡ ಸೇರುವುದು ಹೇಗೆ ಎಂದು ಯೋಚಿಸಿ. ನೀವೇನಾದರೂ ಸಮುದ್ರದ ಬೀಚಿಗೆ ಹೋದಾಗ ಅಲ್ಲಿ ಒಂದು ಎತ್ತರದ ಗೋಪುರನ ನೋಡಿರ್ತೀರಿ. ಅದು ಬರೀ ಕೆಂಪು ಬಿಳಿ ಬಣ್ಣ ಬಡಿದ ಗೋಪುರ ಅಲ್ಲ, ಅದು ಹಡಗನ್ನು ಚಲಿಸುವ ನಾವಿಕನಿಗೆ ಜೀವನಾಡಿ ಮತ್ತು ಹಡಗಿಗೆ ಸಮುದ್ರದ ದಡವನ್ನು ತಿಳಿಸುವ ಒಂದು ಗುರುತು. ಈ ವಿಡಿಯೋದಲ್ಲಿ ಆ ಗೋಪುರದ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೇನೆ. ಎಂಡ್ವರೆಗೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಲೈಟ್ ಹೌಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸಮುದ್ರದಲ್ಲಿ ಸಂಚರಿಸುವ ಹಡಗುಗಳಿಗೆ ಮತ್ತು ಮೀನುಗಾರರಿಗೆ ರಾತ್ರಿ ಸಮಯದಲ್ಲಿ ದಾರಿ ತೋರಿಸಲು ಕಡಲ ತೀರದಲ್ಲಿ ನಿರ್ಮಿಸಲಾದ ಎತ್ತರದ ಗೋಪುರವೇ ಲೈಟ್ ಹೌಸ್ ಅಥವಾ ದೀಪಸ್ತಂಭ. ಲೈಟ್ ಹೌಸ್ಗೂ ಮುಂಚೆ ಪ್ರಾಚೀನ ಕಾಲದಲ್ಲಿ ಏನಿದ್ದು ಅಂತ ನೋಡಿದಾದ್ರೆ, ಆಗ ಸಮುದ್ರದ ಪಕ್ಕದಲ್ಲಿ ಎತ್ತರ ಪ್ರದೇಶದಲ್ಲಿ ಹೊಗೆ ಹಾಕ್ದ್ರಂತೆ, ಕಟ್ಟಿಗೆ ಯೂಸ್ ಮಾಡ್ಕೊಂಬಿಟ್ಟು ಬೆಂಕಿ ಹಾಕ್ದ್ರಂತೆ. ಅದು ನೋಡ್ಕೊಂಬಿಟ್ಟು ನಾವಿಕರು ಹಡಗುಗಳನ್ನ ದಡ ಕಡೆಗೆ ತರ್ದ್ರಂತೆ. ಅದಾದಮೇಲೆ ಇನ್ನೂ ಸ್ವಲ್ಪ ಎತ್ತರ ಇರಲಿ ಅಂತ ಹೇಳ್ಬಿಟ್ಟು ಕಲ್ಲಿನಿಂದ ಗೋಡೆ ಕಟ್ಟಿ ಅದರ ಮೇಲೆ ಕಲ್ಲಿದ್ದಲು ಸೀಮೆಣ್ಣೆ ಬಳಸ್ಕೊಂಬಿಟ್ಟು ಬೆಂಕಿ ಹಚ್ಚಿದ್ರಂತೆ. 1875ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೌತ್ ಪೋರ್ಲ್ಯಾಂಡ್ ಅನ್ನೋ ಲೈಟ್ ಹೌಸ್ಗೆ ಕರೆಂಟ್ ಬಳಸಿ ಲೈಟ್ ಹಾಕಿದ್ರಂತೆ. ಬೆಳಗಿನ ಸಮಯ ಅಂದ್ರೆ ಡೇ ಟೈಮ್ನಲ್ಲಿ ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಯೂಸ್ ಮಾಡಿಬಿಟ್ಟು ಈ ಹಡಗುಗಳನ್ನು ಓಡಿಸ್ತಕ್ಕಂಥ ನಾವಿಕರು ದಡ ಸೇರ್ತಾಯಿದ್ರು. ಆದರೆ ರಾತ್ರಿ ಟೈಮ್ನಾಗ ಕಂಪಾಸ್ ಡೈರೆಕ್ಷನ್ ತೋರಿಸಿದ್ರಾದರೂ ದಡ ಬಂದೆ ಅಂತೇಳಿ ಗೊತ್ತಾಗ್ತಿರಲ್ಲ. ಅಂಥ ಟೈಮ್ನಲ್ಲಿ ಈ ಲೈಟ್ ಹೌಸ್ಗಳು ತುಂಬಾ ಹೆಲ್ಪ್ ಆಗ್ತಾಯಿದ್ವು ಅವರಿಗೆ. ಹಾಗಾದರೆ ಈ ಎತ್ತರದ ಲೈಟ್ ಹೌಸ್ನಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ ಇರ್ತವೆ ಅಂತ ನೋಡಿದ್ರೆ, ಮೊಟ್ಟ ಮೊದಲ ಬಾರಿಗೆ ಲೈಟ್. ಈ ಲೈಟು ತುಂಬ ಐ ಪವರ್ ಇರುತ್ತೆ. ಐ ಲೆನ್ಸನ್ನು ಯೂಸ್ ಮಾಡಿರ್ತಾರೆ. ಇದರಿಂದ ತುಂಬ ದೂರದವರೆಗೆ ಲೈಟನ್ನ ಬೆಳಕು ಕಾಣುತ್ತೆ. ನೆಕ್ಸ್ಟು ರಾಡಾರ್. ಇದು ತಿರುಗ್ತಾ ಇರುತ್ತೆ. ಇದರಿಂದ ನಾವಿಕರಿಗೆ ಇನ್ನು ಎಷ್ಟು ದೂರ ಇದ್ದೀವಿ ಅಂತ ಗೊತ್ತಾಗುತ್ತೆ. ಆಮೇಲೆ ಲೈಟು 360 ಡಿಗ್ರಿನಲ್ಲಿ ತಿರುಗೋಕ್ಕೋಸ್ಕರನೇ ರೊಟೇಷನ್ ಮಷಿನಲ್ಲಿ ಹಾಕಿರ್ತಾರೆ. ಇದರಿಂದ ಎಲ್ಲ ಡೈರೆಕ್ಷನ್ ಹಡಗುಗಳಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಯಾವುದೇ ಸಮಯದೊಳಗೆ ಲೈಟ್ ಹೌಸ್ನಲ್ಲಿ ಕರೆಂಟ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಜನರೇಟರ್ ಇರುತ್ತೆ, ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ, ಇನ್ನೂ ಕೆಲವು ಕಡೆ ಸೋಲಾರ್ ವ್ಯವಸ್ಥೆ ಮಾಡಿದ್ದಾರೆ. ಲಾಸ್ಟ್ನೇದು ಫಾಗ್ ಹಾರ್ನ್. ಇದು ಯಾವಾಗ ಯೂಸ್ ಆಗುತ್ತಪ್ಪ ಅಂದ್ರೆ, ತುಂಬ ಮಂಜಿದಾಗ ಲೈಟು ತುಂಬ ದೂರದವರೆಗೆ ಕಾಣಲ್ಲ. ಮತ್ತು ಏನಾದರೂ ತುರ್ತು ಪರಿಸ್ಥಿತಿ ಒಳಗೆ ಈ ಹಾರ್ನ್ ಮಾಡಿಬಿಟ್ಟು ಹಡಗಿನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ನಿಮಗೆ ಅನಿಸಿರ್ಬೋದು, GPS, ಸ್ಯಾಟಲೈಟು, ಇನ್ನು ಬೇರೆ ಬೇರೆ ಟೆಕ್ನಾಲಜಿ ಇರ್ತಕ್ಕಂಥ ಈ ಟೈಮ್ನೊಳಗೆ ಈ ಲೈಟ್ ಹೌಸು ಯಾಕೆ ಬೇಕಂತೇಳ್ಬಿಟ್ಟು. ಹೌದು, ಈಗಿನ ದಿನಮಾನದೊಳಗೆ ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮೈಲ್ಗಟ್ಟಲೆ ಹಡಗುಗಳು ನಿಖರವಾಗಿ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಎಷ್ಟೋ ದೇಶಗಳಿಗೆ ಹಡಗುಗಳನ್ನೇ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದ್ರ ಮೂಲಕ ನಾವು ಸರಕು ಸಾಗಣೆಗಳು ಮಾಡ್ತಾಯಿದ್ವಿ. ಆದರೆ ಕೆಲವು ಸಣ್ಣ ಪುಟ್ಟ ಹಡಗುಗಳಿಗೆ ಈ ಥರದ ಕಮ್ಯುನಿಕೇಷನ್ ವ್ಯವಸ್ಥೆ ಇನ್ನೂ ಇಲ್ಲ. ಮತ್ತು ಅದರಲ್ಲಿ ಮೀನೇನು ಹಿಡಿತಾರಲ್ಲ, ಆ ಮೀನುಗಾರಿಕೆ ಇಡ್ತಕ್ಕಂಥ ಹಡಗುಗಳಲ್ಲಿ ಕಮ್ಯುನಿಕೇಷನ್ ವ್ಯವಸ್ಥೆ ಇರಲ್ಲ. ಅವ್ರೇನಾದರೂ ಮೀನು ಹಿಡಿಯೋಕ್ಕೆ ಹೋದಾಗ ಲೇಟ್ ಆಯಿತು ಅಂದರೆ ಅವರಿಗೆ ವಾಪಸ್ ಬರೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅಂಥ ಟೈಮ್ನೊಳಗೆ ಈ ಲೈಟ್ ಹೌಸ್ಗಳು ಬಳಕೆ ಆಗ್ತವೆ. ಅದರಲ್ಲೂ ಈಗಿರ್ತಕ್ಕಂಥ ಲೈಟ್ ಹೌಸ್ಗಳಲ್ಲಿ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಬಿಟ್ಟು ಆಟೋಮೆಟಿಕ್ ಮಾಡಿ ಇಟ್ಟಿದ್ದಾರೆಲ್ಲ. ನೀವಿಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ನಮ್ಮ ಭಾರತದ ಅತ್ಯಂತ ಹಳೆಯ ಲೈಟ್ ಹೌಸು. ಇದೆಲ್ಲಿದೆಪ್ಪ ಅಂದ್ರೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿರ್ತಕ್ಕಂಥ ಲೈಟ್ ಹೌಸು. ಪಲ್ಲವರ ಆಳ್ವಿಕೆ ಕಾಲದೊಳಗೆ, ಪ್ರಾಚೀನ ಕಾಲದೊಳಗೆ ರಾಜ ಮಹೇಂದ್ರ ವರ್ಮನ ಅವರ ಆಳ್ವಿಕೆ ಮಾಡ್ತಕ್ಕಂಥ ಆ ಟೈಮ್ನಲ್ಲಿ
1640 ದಶಕದಲ್ಲಿ ಆ ಟೈಮ್ನಾಗ ಬೆಂಕಿ ಮತ್ತು ಬತ್ತಿ ದೀಪ ಬಳಸ್ಬಿಟ್ಟು ಲೈಟ್ ಹೌಸ್ ಮಾಡಿದ್ರಂತೆ. ಇತ್ತೀಚೆಗೆ ಇದನ್ನು ನವೀಕರಣ ಮಾಡ್ಯಾರ. ಮತ್ತು ನಮ್ಮ ಕರ್ನಾಟಕದಲ್ಲಿ ಸುರತ್ಕಲ್ಲು, ಕಾಪು, ಕಾರವಾರ, ಹೊನ್ನಾವರ ಮತ್ತು ಕುಂದಾಪುರ್ನಲ್ಲಿ ಸಹ ಈಗಲೂ ಕೂಡ ಲೈಟ್ ಹೌಸ್ ಇದ್ದಾವೆ. ಲೈಟ್ ಹೌಸ್ನಲ್ಲಿ ನಮಗೆ ಹತ್ತಕ್ಕೆ ಮೇಲೆ ಅಲೋ ಇದೆ ಅಂತ ಕೇಳಿದ್ರೆ ಹೌದು, ಕೆಲವೊಂದು ಲೈಟ್ ಹೌಸ್ಗಳಲ್ಲಿ ನಾವು ಮೇಲೆ ಹೋಗ್ಬಿಟ್ಟು ನೋಡ್ಬೋದು, ಸ್ಟೆಪ್ಸಲ್ಲೂ ಹೋಗ್ಬೋದು, ಇಲ್ಲ ಕೆಲವು ಲೈಟ್ ಹೌಸ್ಗಳಲ್ಲಿ ಲಿಫ್ಟ್ ಮಾಡಿದ್ದಾರೆ, ನಾವು ಮೇಲೆ ಹೋಗ್ಬಿಟ್ಟು ನೋಡೋದು. ಮೇಲೆ ಹೋದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಕೆಲವು ಕಡೆ ಹಿಂದಿನ ಕಾಲದೊಳಗೆ ಬಳಸಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ನ, ಲೈಟ್ಗಳ್ನ ಎಲ್ಲವನ್ನೂ ಕೆಳಗಡೆ ಮ್ಯೂಸಿಯಂ ಮಾಡಿ ಇಟ್ಟಿರ್ತಾರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಲಿಂಕ್ನ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.